ಅಭಿನಂದನೆಗಳು. ಅಂದ್ರೆ ಥ್ಯಾಂಕ್ ಯು. ಯೂಶಲಿ ಇಂಡಸ್ಟ್ರಿಗೆ ಬರುವಂತಹ ಜನರು ಸಾಮಾನ್ಯವಾಗಿ ನಾನು ಆರ್ಟಿಸ್ಟ್ ಆಗ್ಬೇಕಂತ ಬರ್ತಾರೆ ಒಂದು ಜನ, ಒಬ್ಬರು ಡೈರೆಕ್ಷನ್ ಆಗಬೇಕು. ಬಟ್ ನಿಮ್ಮ ಲೈಫಲ್ಲಿ ಎರಡು ಫೇಸ್ ನಡೆದೋಗ್ಬಿಟ್ಟಿದೆ. ಹ್ಮ್. ಇಂಡಸ್ಟ್ರಿಗೆ ಹೆಂಗೆ ಎಂಟ್ರಿ ನಿಮ್ದು? ಸಿನಿಮಾ ಅಂದರೆ ಇಷ್ಟ. ಸೊ ಚಿಕ್ಕ ವಯಸ್ಸಿಂದ ಕಾಲೇಜ್ ಸ್ಕೂಲ್ ಡ್ರಾಮಾಗಳಲ್ಲೆಲ್ಲ ಮಾಡ್ತಾ ಬರ್ತಾ ಇದ್ದೆ. ಸೊ ಹೀಗೆ ಫ್ರೆಂಡ್ಸು ಜಿಗಿಟ್ ಬಿಟ್ರು, ಸಿನಿಮಾದಲ್ಲಿ ಮಾಡು, ಚೆನ್ನಾಗಿ ಮಾಡ್ತೀಯಲ್ಲ ಸ್ಟೇಜಲ್ಲೆಲ್ಲ ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್ ಮಾಡು ಅಂತ. ಸೊ ಆ್ಯಕ್ಟಿಂಗ್ ಮೇಲೆ ಹಾಗೆ ಆಸೆ ಬಂತು. ಆ್ಯಕ್ಟ್ ಮಾಡ್ತಾ ಇದ್ದೆ, ಆಪರ್ಚುನಿಟೀಸ್ಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದೆ. ಒಂದಷ್ಟು ಜನ ಏಮಾರಿಸಿದ್ರು, ಗೊತ್ತಲ್ಲ, ಕಾಮನ್ ಅದು. ಸೊ ಹಾಗೆ ಪಾಠ ಕಲಿತು ಬಿದ್ದು ಎದ್ದು ಏಟ್ ಮಾಡಿಕೊಂಡು ಪಾಠ ಕಲಿತು ಒಂದಷ್ಟು ಅವಕಾಶಗಳು ಸಿಕ್ತು ನಟನಾಗಿ ಮಾಡೋದಕ್ಕೆ. ಮಾಡಿದೆ. ಒಂದು ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯಿತು, ಇನ್ನೊಂದು ಸಿನಿಮಾ ಅರ್ಧಕ್ಕೆ ನಿಂತು, ಇನ್ನೊಂದು ಸಿನಿಮಾ ಶುರುವಾಗಿ ಹಾಗೆ ನಿಂತೋಯ್ತು. ಸೊ ಎಲ್ಲರೂ ಐರನ್ ಲೆಗ್ ಅನ್ನೋಕ್ಕೆ ಶುರು ಮಾಡಿದ್ರು. ಸೊ ಈ ಥರ ಇರಬೇಕಾದ್ರೇ ಸರಿ, ಅದೃಷ್ಟದ ಬಾಗಿಲು ಆ್ಯಕ್ಟಿಂಗ್ ಮಾಡೋದಕ್ಕೆ, ನಟನೆ ಮಾಡೋದಕ್ಕೆ ಅದೃಷ್ಟ ಒಲಿಲಿಲ್ಲ. ಬಟ್ ಸಿನಿಮಾ ಮೇಲೆ ಪ್ರೀತಿ ಹಾಗೇ ಇತ್ತು. ವ್ಯಾಮೋಹ ಅಲ್ಲ, ಪ್ರೀತಿ ಇತ್ತು. ವ್ಯಾಮೋಹ ಅಂದರೆ ಅದು ಬೇರೆ. ಸರಿ ಡೈರೆಕ್ಷನ್ ಮಾಡೋಣ. ಈ 3 ಸಿನಿಮಾದಲ್ಲೂ ಕೆಲಸ ಕಲ್ತಿದ್ದೆ, ನೋಡಿ ನೋಡಿ ಕಲ್ತಿದ್ದೆ. ಸರಿ ಯೂಟ್ಯೂಬಲ್ಲಿ ಸಿನಿಮಾ ಮಾಡೋದ್ರ ಬಗ್ಗೆ, ಫಿಲ್ಮ್ ಮೇಕಿಂಗ್ ಬಗ್ಗೆ ಕೋರ್ಸ್ಗಳೆಲ್ಲ ಇತ್ತು, ಅದನ್ನು ಕಲಿತೆ ಆನ್ಲೈನಲ್ಲಿ. ಸರಿ ಒಂದು ಶಾರ್ಟ್ ಫಿಲಿಮ್ ಮಾಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಒಂದು ಶಾರ್ಟ್ ಫಿಲಿಮ್ ಶುರು ಮಾಡಿದ್ವಿ. ಆ ಶಾರ್ಟ್ ಫಿಲಿಮ್ ಇವತ್ತು ಫಿಲಿಮ್ ಆಗಿದೆ. ಚೇತನ್ ಜೋಡಿದಾರ್ ಆಕ್ಚುಲಿ ಏನದು? ಚೇತನ್ ಜೋಡಿದಾರ್, ಚೇತನ್ ಅಪ್ಪ ಅಮ್ಮ ನಾಮಕರಣ ಮಾಡಿದ ಹೆಸರು, ಜೋಡಿದಾರ್ ವಂಶಾವಳಿಯಾಗಿ ಬಂದಿರೋ ಹೆಸರು. ನಮ್ಮ ಮುತ್ತಾತ ಜೋಡಿ ಗ್ರಾಮಗಳಿಗೆ ಒಡೆಯರು, ಮಾರಸಂದ್ರ ಮಲ್ಲಪ್ಪನಹಳ್ಳಿ ಅಂತ. ಸೊ ಆ ಜೋಡಿ ಗ್ರಾಮಗಳು ಒಡೆಯರಾಗಿದ್ದರಿಂದ ಜೋಡಿದಾರ್ ಅಂತ ಕರೆದ್ರು. ಇವಾಗ ಒಡೆಯಾರ್ ಅಂದರೆ ಅದು ಮೈಸೂರು ಮಹಾರಾಜರಿಗೆ ಒಡೆಯಾರ್ ಅಂತಾರೆ, ಅದನ್ನು ನಾವು ಹೇಳ್ಕೊಳಕ್ಕಾಗಲ್ಲ. 2 ಗ್ರಾಮಗಳಿಗೆ ನಾವು ಒಡೆಯರಾಗಿದ್ದಕ್ಕೆ ಜೋಡಿ ಗ್ರಾಮ, ಮಾರಸಂದ್ರ ಮಲ್ಲಪ್ಪನಹಳ್ಳಿ 2 ಅಕ್ಕಪಕ್ಕದ ಜೋಡಿ ಗ್ರಾಮಗಳಾಗಿದ್ದರಿಂದ ಅದಕ್ಕೆ ಒಡೆಯರು ನಾವಾದ್ರಿ. ಸೊ ಜೋಡಿದಾರ್ ಅಂತ ಬಂತು. ಆಮೇಲೆ ಇಂದಿರಾ ಗಾಂಧಿ ಸರ್ಕಾರ ಬಂತು, ಜಮೀನೆಲ್ಲ ಯಾರ್ಯಾರಿಗೆ ಹೋಯ್ತು ಅನ್ನೋದು ನಿಮಗೆ ಗೊತ್ತು. ಅದು ಹೋಗೋದ್ರಲ್ಲಿ ನ್ಯಾಯ ಇದೆ. ಹೋಯ್ತು, ಹೆಸರು ಮಾತ್ರ ಉಳ್ಕೊಂತು. ಈ ಚೇತನ್ ಜೋಡಿದಾರ್ ಅವರ ಈ ಪ್ರಯತ್ನ ಅಂದ್ರೆ ಪ್ರತಿಯೊಬ್ಬ ನಿರ್ದೇಶಕ ಒಂದು ಪ್ರಯತ್ನ ಮಾಡ್ಬೇಕಂದ್ರೆ ಒಂದೇನೋ ಒಂದು ಸ್ಪಾರ್ಕ್ ಆಗ್ಬೇಕು ಐಡಿಯಾ. ಸೊ ಟೈಮ್ ಪಾಸ್ ಸಿನಿಮಾದ ಸ್ಪಾರ್ಕಿಂಗ್ ಪಾಯಿಂಟ್ ಏನು? ಈ ಐಡಿಯಾ ಹೇಗೆ ಜನರೇಟ್ ಆಯ್ತು ನಿಮಗೆ? ನಾನು ಈ 3 ನಟನಾಗಿ ಮಾಡಬೇಕಾದ್ರೆ ಆದಂಥ ಕಹಿ ಅನುಭವ, ಕಹಿ ಘಟನೆಗಳು ಮನಸ್ಸಿಗೆ ತುಂಬ ಆಘಾತವನ್ನು ಉಂಟು ಮಾಡ್ತು. ಸೊ ಅದರಿಂದ ನಾನು ತುಂಬ ಖಿನ್ನತೆಗೆ ಒಳಗಾದೆ, ಡಿಪ್ರೆಷನ್ಗೆ. ದಟ್ ಮೇಡ್ ಮಿ ಟು ಮೇಕ್ ದಿಸ್ ಫಿಲಿಮ್. ಈ ಕತೆ ಉಟ್ಕೊಂಡಿದ್ದೆ ಅದಕ್ಕೋಸ್ಕರನೇ. ಇಷ್ಟೆಲ್ಲ ಕಷ್ಟಪಡ್ತೀವಿ ನಾವು. ಒಂದು ನಟನ್ನ ಸೆಲೆಬ್ರೇಟ್ ಮಾಡಬೇಕಾದ್ರೆ ಫ್ಯಾನ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಅವ್ರ ಹಿಂದ್ಗಡೆ ಎಷ್ಟು ಶ್ರಮ ಇದೆ ಅನ್ನೋದು ನಾನೊಬ್ಬ ನಟ ಆದಾಗ ಗೊತ್ತಾಯಿತು. ನನಗೆ ಸಮಾಜ ಕೊಡ್ತಾ ಇರೋ ಗೌರವ, ಬೆಲೆ, ಪಾಪ್ಯುಲರ್ ಆದಮೇಲೆ ಬೇರೆ, ಪುಟಾಣಿಗಳಾಗಿದ್ದೀವಿ ನಾವು, ಅವಾಗ ಸಿಗೋ ಗೌರವ, ಬೆಲೆ. ಸೊ ಇದೆಲ್ಲ ನೋಡಿದಾಗ ಅವಾಗ ಗೊತ್ತಾಯಿತು ಡಾರ್ಕ್ ಸೈಡ್ ಆಫ್ ದ ಫಿಲಿಮ್ ಇಂಡಸ್ಟ್ರಿ. ಎಲ್ಲ ಬರೀ ಬಣ್ಣ ಮೇಕಪ್ಪಲ್ಲಿ ನಾವು ನೋಡೋದು ಅಥವಾ DI ಕಲರಿಂಗಲ್ಲಿ ನೋಡೋದಲ್ಲ. ನಾಲ್ಗೆ ಮೇಲೆ ಹಚ್ಕೊಂಡು ಓಡಾಡ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಜೊತೆಗೆ ಇಟ್ಬಿಡ್ತಾರೆ, ಜೊತೆಗಿದ್ದೇ ಪಕ್ಕದಲ್ಲಿ. ಸೊ ಈ ಥರದ್ದೆಲ್ಲ ಆದಾಗ ಸರಿ ಮಾಡೋಕ್ಕಾಗತ್ತೋ ಇಲ್ವೋ, ಅಟ್ಲೀಸ್ಟ್ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ, ನಮ್ಮ ಪ್ರಾಮಾಣಿಕ ಪ್ರಯತ್ನನ ನಾವು ಪಡೋಣ ಅನ್ನೋದು ಒಂದು. ಮೇಲಾಗಿ ಈ ಸಿನಿಮಾ ಇಂಡಸ್ಟ್ರಿಯ ಜರ್ನಿ, ಸಿನಿಮಾ ಇಂಡಸ್ಟ್ರಿ ಮೇಲೆ ಬಹಳಷ್ಟು ಸಿನಿಮಾಗಳು ಅವ್ರವ್ರ ಪರ್ಸ್ಪೆಕ್ಟಿವ್ ಮಾಡಿದ್ದಾರೆ, ತುಂಬಾ ಜನ ನಿರ್ದೇಶಕರು ಮಾಡಿದ್ದಾರೆ. ಇದು ಯಾವೆಲ್ಲ ವಿಷಯಕ್ಕೆ ಟೈಮ್ ಪಾಸ್ ಅನ್ನುವಂಥ ಸಿನಿಮಾ ಒಂದು ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ? ಅಂದ್ರೆ ಸಿನಿಮಾ ಬರೋರಾಗಲಿ ಅಥವಾ ಸಿನಿಮಾದಲ್ಲಿ ಇರೋರಿಗೆ ಆಗಲಿ ಅಥವಾ ಆ ಒಂದು ವಿಚಾರ ಕನೆಕ್ಟ್ ಆಗೋದಾಗಲಿ. ನಾನು ನೋಡಿದಾಗೆ ನನ್ನ ಅನುಭವ, ಪರ್ಸ್ನಲ್ ಅನುಭವ, ನೀವು ಯಾವ ಒಂದು ವಿಷಯನ ಪ್ರೀತಿಸ್ತೀರ ಅದಕ್ಕೆ ಜೀವ ಇರಲಿ ಇಲ್ದಿರೋ ಹೋಗಲಿ, ನಿಮ್ಮ ಪ್ರೀತಿ ಪ್ರಾಮಾಣಿಕವಾಗಿದ್ದರೆ, ಅದು ನಿಜವಾದ ಪ್ರೀತಿ ಆಗಿದ್ದರೆ, ವ್ಯಾಮೋಹ ಬೇರೆ ಪ್ರೀತಿ ಬೇರೆ. ನಾನು ಮುಂಚೆ ಹೇಳಿದಾಗೆ ಅದು ನಿಜವಾಗ್ಲೂ ಪ್ರೀತಿನೇ ಆಗಿದ್ರೆ ಅದು ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಸಿನಿಮಾ ಮಾಡೋದಕ್ಕೆ ದುಡ್ಡು ಬೇಕು ಅಂತಾರೆ. ನಾನು ತಿಳಿದಾಗೆ ಇದನ್ನು ಶಾರ್ಟ್ ಫಿಲ್ಮಾಗಿ ನಾನು ಮಾಡ್ಬೇಕಂತಿದ್ದು. ನನ್ನ ಹತ್ರ ಶಾರ್ಟ್ ಫಿಲ್ಮ್ ಮಾಡೋದಕ್ಕೂ ದುಡ್ಡು ಇರಲಿಲ್ಲ. ಇವತ್ತು ನನ್ನ ಅದು ಸಿನಿಮಾ ಕಂಪ್ಲೀಟ್ ಮಾಡಿಸಿದೆ. ಸೊ ಕಾರಣ ಅದ್ರ ಮೇಲೆ ಇದ್ದ ಪ್ರೀತಿ, ಆ ಕೆಲಸಕ್ಕೆ ನಾನು ಕೊಟ್ಟಿದ್ದಂಥ ಗೌರವ, ಅದ್ರ ಮೇಲೆ ಇದ್ದಂಥ ಡೆಡಿಕೇಶನ್. ಸಿನಿಮಾ ಮೇಕಿಂಗು, ಆ ಸಿನಿಮಾದ ಪ್ರೊಡಕ್ಷನ್ ಅಂತ ಬಂದಾಗ ತುಂಬಾ ಜನ ಅಂದ್ರೆ ಅತಿರಥ ಮಹಾರಥ ನಿರ್ದೇಶಕರು ಕೂಡ ಒನ್ ಟೈಮಲ್ಲಿ ಕನ್ಫ್ಯೂಷನ್ ಆಗ್ತಾರೆ, ಅವ್ನು ಸ್ಟ್ರಕ್ ಆಗ್ತಾರೆ. ಬಟ್ ನಿಮ್ಮ ಸಿನಿಮಾದ ಪ್ರೊಸೆಸ್ ಬಗ್ಗೆ ತುಂಬಾ ಸೆಲೆಬ್ರೇಟ್ ಮಾಡಿದ್ರಿ, ಎಂಜಾಯ್ ಮಾಡೋದು.
ಆ ಒಂದು ಮೇಕಿಂಗ್ ಆ ಒಂದು ವಿಷಯ ಬಗ್ಗೆ ಹೇಳಿ. ಇಲ್ಲ ಸರ್, ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಅತಿರಥ ಮಹಾರಥರು ಏನೇನು ಕಷ್ಟಪಟ್ಟಿದ್ದಾರೋ ಅದೆಲ್ಲ ಕಷ್ಟ ನಾನು ಪಟ್ಟಿದ್ದೀನಿ, ನಾನು ಸ್ಟಕ್ ಆಗಿದ್ದೀನಿ. ಅದಕ್ಕೆ ನಮ್ಮ ಟೀಮು, ನಮ್ಮ ಕೋ ಡೈರೆಕ್ಟ್ರು, ನಮ್ಮ ಆರ್ಟಿಸ್ಟು, ನನ್ನ ಅಸಿಸ್ಟೆಂಟ್ಸು, ನನ್ನ ಜೊತೆಗಿರೋರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ಸೊ ಇಟ್ಸ್ ಎ ಕೊಲಾಬ್ರೇಟಿವ್ ವರ್ಕ್, ಟೀಮ್ ವರ್ಕು. ಇದನ್ನು ಒಬ್ಬನೇ ಮಾಡಿದೆ ಒನ್ ಮ್ಯಾನ್ ಶೋ ಅಂದರೆ ಖಂಡಿತ ನಾನು ಅದು ಒಪ್ಪಲ್ಲ, ಅದು ನಿಜಾನೂ ಅಲ್ಲ. ಬೇರೆಯವ್ರು ಮಾಡಿರ್ಬೋದು, ಏನೋ ಬೇರೆಯವರಿಂದ ಆಗ್ಬೋದು, ಬಟ್ ನನ್ನಿಂದ ಅಂತೂ ಆಗಲ್ಲ. ಟೀಮ್ ಇದ್ರೇ ಸಿನಿಮಾ. ಸೊ ಅದನ್ನು ಗಟ್ಟಿಯಾಗಿ ನಂಬೋವಂಥ ವ್ಯಕ್ತಿ ನಾನು ಅದನ್ನು ಪ್ರಯತ್ನನೂ ಪಟ್ಟಿದ್ದೀನಿ. ನಾನು ಒಬ್ಬನೇ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿ ಕೈಕಾಲು ಸುಟ್ಕೊಂಡು ದುಡ್ಡು ಕಳ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇಷ್ಟೆಲ್ಲ ನಡೆದಿದೆ. ಅದಾಗ್ಬಿಡುತ್ತಲ್ಲ. ಖಂಡಿತ 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 ಅದರಲ್ಲೇನು ಡೌಟೇ ಇಲ್ಲ, ಎರಡನೇ ಮಾತೇ ಇಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ನಾನು ಎಲ್ಲ ಕಷ್ಟಗಳು ಅನುಭವಿಸಿದೆ, ಬಟ್ ನಾನು ಆ ಪ್ರಾಸೆಸ್ನ ಎಂಜಾಯ್ ಮಾಡಿದೆ, ಇಷ್ಟಪಟ್ಟು ಕಷ್ಟಪಟ್ಟೆ. ಅಯ್ಯೋಯ್ಯೋ ಕಷ್ಟಪ್ಪ ಅಂತ ಹೇಳಿ ನಾನು ಸೋಲ್ನ ಒಪ್ಕೊಳ್ಳಲಿಲ್ಲ. ಫೇಸ್ ಮಾಡೋಣ, ಏನಾಗತ್ತೆ ಫೇಸ್ ಮಾಡೋಣ. ಇವಾಗ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ, ತಕ್ಷಣ ಬಂದು ಪೊಲೀಸವ್ರು ನಿಲ್ಲಿಸ್ಬಿಟ್ರು, ಆಯಿತು ಪೊಲೀಸವ್ರನ್ನ ಫೇಸ್ ಮಾಡೋಣ. ಪೊಲೀಸವ್ರು ಬಂದರು ಅಂತ ಹೇಳ್ಬಿಟ್ಟೆ ನೀನು ಆ ಕಡೆ ಜೂಟ್ ಆಗೋಣ, ಈ ಕಡೆ ಜೂಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟ. ಆ ಥರ ಶೂಟಿಂಗ್ ಮಾಡಿಲ್ಲ. ಏನೇ ಬಂದರೂ ಫೇಸ್ ಮಾಡೋಣ, ರಿಕ್ವೆಸ್ಟ್ ಮಾಡೋಣ ಅಂತ ಹೇಳಿ ಉದಾಹರಣೆ ಹೇಳಿದ್ದು. ಆ ಥರ ಎಷ್ಟೋ ಘಟನೆಗಳಾಗಿದೆ ಶೂಟಿಂಗ್ ನಿಲ್ಲಿಸೋ ಅಂಥ ಸಂದರ್ಭಗಳು ಬಂದಾಗ, ದುಡ್ಡು ಕಾಸು ಇಲ್ಲದಿದ್ದಾಗ. ಉದಾಹರಣೆಗೆ ದುಡ್ಡಿನ ಸಮಸ್ಯೆ ಬಂದಾಗ ಎಲ್ಲ ಸಿನಿಮಾಗೂ ಬರೋ ಥರ ನಮ್ಮ ಸಿನಿಮಾಗೂ ಬಂತು. ಸೊ ದುಡ್ಡು ಸೇರಿಸೋದಕ್ಕೆ ದೊಡ್ಡ ಸಾಹಸ. ಇಲ್ಲಿ ದುಡ್ಡು ಸೇರಿಸ್ತೀವಿ, ಒಂದು 50,000 ಅಡ್ಜಸ್ಟ್ ಆಯಿತಾ, ಒಂದಿನ ಶೂಟಿಂಗ್ ಮಾಡೋದು. ಒಂದು 1,00,000 ದುಡ್ಡು ಅರೇಂಜ್ ಆಯಿತಾ, ಒಂದು 3 ದಿನ ಶೂಟಿಂಗ್ ಮಾಡೋದು. ಹೀಗೆ ಇರುವೆ ಒಂದೊಂದೇ ಕಾಳುಗಳನ್ನ ಸೇರಿಸಿ ಗೂಡು ಮಾಡಿದಾಗೆ ನಾವು ಒಂದು ಸಿನಿಮಾ ಮಾಡಿ ಮುಗಿಸಿದ್ವಿ. ನನಗೆ ಇಲ್ಲಿ ಒಂದು ನೆನಪಾಯ್ತು ಅಂದರೆ, ಇವನ್ ದುನಿಯಾ ಸಿನಿಮಾ ಕೂಡ ಹಂಗೆ ಆಗಿತ್ತು ಅಂತ. ಹೌದು. ಅಂದರೆ ನಾವು ಸೂರಿ ಸರ್ ಜೊತೆ ಮಾತಾಡ್ಬೇಕಾರೆ ಸುಮ್ಮನೆ ಕೇಳ್ತಾ ಇದ್ವಿ, ಸಿನಿಮಾ ಹೇಗೆಲ್ಲ ಆಯಿತು ಅಣ್ಣ ಆ ಟೈಮಲ್ಲಿ. ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆದ ತಕ್ಷಣ ಸಿನಿಮಾ ಮಾಡೋದು, ಮತ್ತೆ ಒಂದು ವಾರ ಗ್ಯಾಪ್ ಕೊಡೋದು. ಅಂದರೆ ಅದು ಅವರು ಕಂಡಂತಹ ಒಂದು ಟ್ರೆಮೆಂಡಸ್ ಜರ್ನಿ ಅದು. ಹೌದು ಸರ್. ಇದು ಪ್ರತಿಯೊಬ್ಬ ಸಿನಿಮಾ ಮೇಕರ್ಗೆ ಆದಾಗಲೇ ಒಂದು ಒಳ್ಳೆ ಔಟ್ಪುಟ್ ಬರೋಕ್ಕಾಗುತ್ತೆ ಅಂತ ನನ್ನ ಒಂದು ಖಂಡಿತ ಸರ್, ಖಂಡಿತ. ನಮಗಾಗಿದ್ದು ಅದೇನೆ. ಇನ್ನೊಂದು 25 ದಿನ ಇದೆ. ಸೊ ನೀವೆಲ್ಲ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಒಳ್ಳೆ ಔಟ್ಪುಟ್ ಬಂದಿದೆ. ಯಾಕಂದರೆ ಪ್ರತಿಯೊಂದು ವರ್ಕಲ್ಲೂ, ಪ್ರತಿಯೊಂದು ಸ್ಟೇಜಸ್ ಆಫ್ ಪೋಸ್ಟ್ ಪ್ರೊಡಕ್ಷನಲ್ಲೂ ಎಲ್ಲರ ಪಕ್ಕ ಕೂತ್ಕೊಂಡು ಕೆಲಸ ತೆಗೆಸ್ಕೊಂಡಿದ್ದೀನಿ, ನನಗೆ ಯಾವ ಥರ ಬೇಕು ಆ ಥರ. ಸೊ ತುಂಬ ಔಟ್ಪುಟ್ ಚೆನ್ನಾಗಿ ಬಂದಿದೆ. ನಂಬರ್ ಆಫ್ ಡೇಸ್ ಎಷ್ಟೇ ಮಾಡಿದ್ರಿ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಒಂದಷ್ಟು ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ? ಸರ್ ಬೆಂಗಳೂರಲ್ಲೇ ಎಂಟೈರ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ದು. ಸೊ 26 ದಿನ ಶೂಟ್ ಮಾಡಿದ್ವಿ, ಟೋಟಲ್ 26 ಡೇಸ್ ಶೂಟ್ ಮಾಡಿದ್ವಿ ಇಡೀ ಸಿನಿಮಾ. ಆ ಪ್ರೋಸೆಸ್ಸು 1 ವರ್ಷ ಆಗೋಯ್ತು, ಬಟ್ ಶೂಟ್ ಮಾಡಿರೋದು ಬರೀ 26 ಡೇಸ್. ನಾನು ಈ ಸಿನಿಮಾದಲ್ಲಿ ಕಲ್ತಿದ್ದೇನು ಅಂದರೆ, ಸಿನಿಮಾ ಸುಲಭ ಎಲ್ಲ ಕರೆಕ್ಟಾಗಿದ್ದರೆ. ಯಾವುದು ಕರೆಕ್ಟ್ ಇಲ್ಲ ಅಂದ್ರೇ ಸಮಸ್ಯೆ. ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಕೊಲಾಬ್ರೇಷನ್ ಎಲ್ಲರೂ ರೆಡಿ ಇದ್ದೀವಿ. ಒಂದು ಆರ್ಟಿಸ್ಟ್ ಇಲ್ಲ ಅಂದರೆ ಅವತ್ತಿನ ಪ್ಲ್ಯಾನೇ ಡಿಸ್ಟ್ರಾಯ್ ಆಗೋಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇಟ್ಸ್ ಎ ಕೊಲಾಬ್ರೇಟಿವ್ ವರ್ಕ್. ಆರ್ಟಿಸ್ಟ್ ಪುಣ್ಯ ಮಾಡಿದ್ದೀನಿ ಸರ್, ಒಳ್ಳೆ ಟೀಮ್ ಸಿಕ್ಕಿದೆ, ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ದಾರೆ, ಹೊಸ ಡೈರೆಕ್ಟ್ರು. ಬೆಳಗ್ಗೆನೇ ಮೇಕಪ್ ಹಾಕ್ಸಿ ಸಂಜೆವರೆಗೂ ಶಾರ್ಟ್ ತೆಗೆದ್ರೆ ಕೂಡಿಸಿದ್ದೀನಿ. ಇದೇ ಬೇರೆ ಯಾರು ಸೀನಿಯರ್ ಇದ್ದಿದ್ರು ಅಂದರೆ ಸೆಟ್ ಬಿಟ್ಟು ಓಡೋಗಿರೋರು. ಹೊಸಬ್ರಾಗಿರೋದಕ್ಕೋಸ್ಕರ ನನ್ನನ್ನು ಅನುಸರಣೆ ಮಾಡಿಕೊಂಡು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ. ಈ ಥರ ಟೀಮ್ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಸಿನಿಮಾದ ಪ್ರಾಸೆಸ್ಸು, ಸಿನಿಮಾದ ಔಟ್ಪುಟ್ಟು, ಸಿನಿಮಾದ ಸೆನ್ಸಾರ್ ಇದೆಲ್ಲವೂ ಒಂದೊಂದು ಯುದ್ಧಗಳ ಥರನೇ ಫೀಲ್ ಮಾಡ್ತಾ ಹೋಗ್ತಾರೆ. ಹೌದು ಸರ್, ಹೌದು. ನಿಮ್ಗೆ ಎಷ್ಟೆಲ್ಲ ಯುದ್ಧಗಳ ಕಣ್ಮುಂದೆ ಬಂದೋಯ್ತು? ಪ್ರತಿದಿನವೂ ಯುದ್ಧನೇ ಸರ್. ಸೆನ್ಸಾರೇ, ಇವಾಗ ಉದಾಹರಣೆಗೆ ಸೆನ್ಸಾರೇ ತೊಗೊಳ್ಳೋದಾಗಿದ್ದರೆ ಸೆನ್ಸಾರಿಗೆ ಸಬ್ಮಿಟ್ ಮಾಡ್ತೀವಿ, ಇದು ಸರಿ ಇಲ್ಲ ಅಂತಾರೆ, ತಿರ್ಗಾ ಅದನ್ನು ಸರಿ ಮಾಡಬೇಕು. ಮತ್ತೆ ಎಡಿಟರ್ ಹತ್ರ ಬಾ, DI ಹತ್ರ ಹೋಗು, ಮ್ಯೂಸಿಕ್ ಹತ್ರ ಹೋಗು, ತಿರ್ಗಾ ಎಲ್ಲರ ಹತ್ರನೂ ಬರೋ ಫಸ್ಟಿಂದ ಸ್ಕ್ರ್ಯಾಚಿಂದ ಕೆಲಸ ಶುರು ಮಾಡೋ ಥರ. ನಿಮಗೆ ಗೊತ್ತು, ನೀವು ಸಿನಿಮಾದಲ್ಲಿ ಇರೋದ್ರಿಂದ ಒಂದು ಫ್ರೇಮ್ ಆ ಕಡೆ ಈ ಕಡೆ ಅಲ್ಲಾಡೋದ್ರೂ ಸೌಂಡು ಕೈ ಕೊಡುತ್ತೆ, SFX ಕೈ ಕೊಡುತ್ತೆ. ಹಾಂ, ಸೊ ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ. ದಾಟ್ ಬಂದಿದ್ದೀವಿ ಸರ್, ಸೆನ್ಸರಿಗೆ ಸಬ್ಮಿಟ್ ಮಾಡಿದ್ದೀವಿ. ಸೊ ಎಲ್ಲ ಫೈನಲ್ ಹಂತದಲ್ಲಿದೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ದ ಸರ್ಟಿಫಿಕೇಟ್. ಆಮೇಲೆ ಒಂದಷ್ಟು ವಿಷಯಗಳಂದರೆ, ಯೂಶಲಿ ಒಂದು ಸಿನಿಮಾ ರೆಡಿ ಟು ರಿಲೀಸ್ ಅಂತ ಬಂದಾಗ ಆ ಸಿನಿಮಾದ ಪೋಸ್ಟ್ರು, ಆ ಸಿನಿಮಾದ ಒಂದಷ್ಟು ಗ್ಲಿಮ್ಸ್ಗಳು, ಟೀಸರು, ಫಸ್ಟ್ ಲುಕ್, ಏನೇನೇನೇನೋ ಅಂದರೆ ಅವರವ್ರ ಪಾಯಿಂಟ್ ಆಫ್ ವ್ಯೂ ಸುದ್ದಿ ಮಾಡ್ತಾ ಹೋಗ್ತಾರೆ. ನಿಮ್ಮ ಸಿನಿಮಾದ ವಿಷಯ ಒಂದಷ್ಟು ತಲುಪಿದ್ರೂ ಮತ್ತೊಂದಷ್ಟು ಡೈಮೆನ್ಷನಲ್ಲಿ ಅದನ್ನು ತಲುಪಿಸುವಂಥ ಪ್ರಯತ್ನ ಯಾವ ರೀತಿ ಮಾಡ್ತಾ ಇದ್ದೀರಿ? ಸರ್ ಕಾಲೇಜ್ ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಇಂಟ್ರಾಕ್ಷನ್ ಪಬ್ಲಿಕ್ ಜೊತೆಗೆ. ಪಬ್ಲಿಕ್ಗಳಿಗೆ ಉದಾಹರಣೆಗೆ ನಮ್ಮ ಮನೆಯವರಲ್ಲ, ನಮ್ಮ ಮನೆಯವರು ಪಕ್ಕದ ಮನೆಯವರಲ್ಲ, ದಾರಿಯಲ್ಲಿ ಹೋಗೋರಿಗೆ ಪಬ್ಲಿಕ್ ಆಗಲ್ಲ ಅದು. ಸೊ ರೋಡಲ್ಲಿ ಹೋಗ್ತಾ ಇರೋರಿಗೆ ಸರ್ ಒಂದು 2 ನಿಮಿಷ ಅಂತ ಹೇಳಿ ನಮ್ಮ ಸಿನಿಮಾದ ಟೀಸರು, ಪೋಸ್ಟರ್ಸ್ ತೋರಿಸಿ ಅವ್ರ ಹತ್ರ ಏನು ಅನ್ನಿಸ್ತು ಸರ್ ಅಂತ ಕೇಳಿದ್ದೀವಿ.
ಚೆನ್ನಾಗಿಲ್ಲ ರೀ ಅಂತ ಬೈದವರು ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಖಂಡಿತ ನೋಡ್ತೀನಿ ಅಂತ ಹೇಳಿದವರು ಇದ್ದಾರೆ. ಸೊ ಈ ಥರ ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಟ್ ಆಗ್ತಾ ಇದ್ದೀವಿ. ಬರೀ ನನಗೆ ಗೊತ್ತಿರೋರಿಗೆ ತೋರಿಸಿ ಸಭಾಷ್ ಹಂಚ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಾಳೆ ಅಲ್ಟಿಮೇಟ್ಲಿ ಜನ ನೋಡಿ ಡಿಸೈಡ್ ಮಾಡೋದು. ಪೊಲಿಟಿಷಿಯನ್ ಆಗಲಿ, ಪ್ರೆಸ್ ಆಗಲಿ, ಮೀಡಿಯಾ ಆಗಲಿ, ಫಿಲ್ಮ್ ಮೇಕರ್ಸ್ ಆಗಲಿ, ಇವರೆಲ್ಲರಿಗೂ ಸಂಬಂಧ ಪಬ್ಲಿಕ್, ಆಡಿಯನ್ಸ್. ಅವ್ರು ವೋಟರ್ಸ್ ಅಂತಾರೆ, ನಾವು ಆಡಿಯನ್ಸ್ ಅಂತೀವಿ, ನೀವು ಪಬ್ಲಿಕ್ ವ್ಯೂವರ್ಸ್ ಅಂತೀರ. ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಎಲ್ಲರಿಗೂ ಕಾಮನ್ ಆಗಿರೋದು ಇವರೇನೆ. ಸೊ ದೇವರೇನೆ ಪ್ರೇಕ್ಷಕರು ಯಾವತ್ತೂ ದೇವರೇನೆ, ಮತದಾರ ಯಾವತ್ತಿದ್ರು ದೇವರೇನೆ. ಸೊ ಟರ್ಮ್ ಬೇರೆ ಆಗತ್ತೆ ಬಿಟ್ಟರೆ ಅಲ್ಟಿಮೇಟ್ಲಿ ಪಬ್ಲಿಕ್ ಅನ್ನೋದು ಕಾಮನ್ ಇಲ್ಲಿ. ಸೊ ಅವ್ರೇನು ಹೇಳ್ತಾರೆ ಅದೇ ತೀರ್ಪು. ಸೊ ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಚಾಚು ತಪ್ಪದೆ, ಏನು ಲೋಪದೋಷ ಇಲ್ಲದೆ, ಸಣ್ಣ ಪುಟ್ಟ ಇದ್ರೂ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ಮಾಡಿದ್ದೀವಿ. ಕನ್ನಡ ತುಂಬಾ ಶುದ್ಧವಾಗಿದೆ. ಕಲ್ತಿದ್ದು ನಮ್ಮ ದೊಡ್ಡಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮ್ಮ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ಬಿಟ್ರು, ನನ್ನ ಆರ್ಮಿ ಸ್ಕೂಲಲ್ಲಿ ಹಾಕಿದ್ರು. ನನಗೆ 4ನೇ ಕ್ಲಾಸ್ವರೆಗೂ ಕನ್ನಡನೇ ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮ ಸಿರ್ಸಿ ಕಡೆಯವರು. ಸೊ ಅವರೇ ನನಗೆ ಕನ್ನಡ ಮೇಷ್ಟ್ರು, ಫಸ್ಟ್ ಕನ್ನಡ ಮೇಷ್ಟ್ರು. ಅವರು ನನಗೆ ಕನ್ನಡ ಹೇಳಿಸ್ಕೊಟ್ಟಿದ್ದು. ಜೊತೆಗೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅಣ್ಣ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡ್ತಾ ಇರ್ತೀನಿ. ಸೊ ಅಲ್ಲಿಂದ ಸಿಕ್ಕಿದಂಥ ಹಿಡಿತ ಕನ್ನಡದಲ್ಲಿ ಒಂದಷ್ಟು ಬರೀತೀನಿ, ಓದ್ತೀನಿ. ನಿಮ್ಮ ಸಿನಿಮಾಗೆ ಟೈಮ್ ಪಾಸ್ ಅಂತಾನೆ ಯಾಕೆ ಹೆಸರಿಟ್ರಿ? ಒಂದೇನಾದ್ರು ಕೋರ್ ಪಾಯಿಂಟ್ ಇದೆ ಅಥವಾ ಒಂದು ಜೆನ್ಯೂನ್ ಆಗಿ ಫೀಲ್ ಇದೆ? ಒಟ್ಟು 5 ಡೈಮೆನ್ಷನ್ ಇದೆ. ಫಸ್ಟ್ ಡೈಮೆನ್ಷನ್ನು ಟೈಮ್ ಪಾಸ್ ಮಾಡೋದಕ್ಕೆ ಸಿನಿಮಾ ಮಾಡೋಣ ಅಂದರೆ ಶಾರ್ಟ್ ಫಿಲಿಮ್ ಮಾಡೋಣ ಅಂತ ಶುರು ಆಗಿದ್ದು. ಎರಡನೇದು ಬಂದ್ಬಿಟ್ಟು ಎಲ್ಲರ ಟೈಮು ಇದರಲ್ಲಿ ಬದಲಾಗ್ತಾ ಹೋಗುತ್ತೆ. ಇವತ್ತು ಬೆಗ್ಗರಾಗಿದ್ದವನು ನಾಳೆ ರಾಜ ಆಗ್ತಾನೆ, ಇವತ್ತು ರಾಜನಾಗಿರೋನು ನಾಳೆ ಬೆಗ್ಗರಾಗ್ತಾನೆ. ಉದಾಹರಣೆ ಅಷ್ಟೇ, ನಾನು ಕತೆ ಬಿಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಆ ಥರ ಈ ಕತೆ ಒಳಗಡೆ ಟೈಮ್ ಬದಲಾಗ್ತಾ ಹೋಗುತ್ತೆ, ಟೈಮ್ ಪಾಸ್ ಆಗ್ತಾ ಇರುತ್ತೆ. ಆಮೇಲೆ ಟೈಮ್ ರಿಲೇಟೆಡ್ಡು, ಪಾಸ್ ರಿಲೇಟೆಡ್ ಎರಡನ್ನೂ ನೀವು ಬೇರೆ ಮಾಡಿದ್ರೆ ಟೈಮ್ ಪಾಸ್ ಎರಡನ್ನೂ ಬೇರೆ. 3ನೇ ಡೈಮೆನ್ಷನ್ನು ಕಾಲನೂ ಇದರಲ್ಲಿದೆ, ಗೆಲುವು ಇದರಲ್ಲಿದೆ, ಅದೊಂದು. 4ನೇ ಡೈಮೆನ್ಷನ್ ನೀವು ತಗೊಂಡ್ರಿ ಅಂದರೆ ಕಮರ್ಷಿಯಲ್ ಆಗಿ ಹೇಳ್ತಾ ಇದ್ದೀನಿ. ಟೈಮ್ ಪಾಸ್ ಅನ್ನೋ ಟೈಟಲ್ ಕ್ಯಾಚಿಯಾಗಿದೆ, ಕಮರ್ಷಿಯಲ್ ಆಗಿದೆ. ಇವಾಗ ನಾನು ಎಲ್ಲೇ ಹೋಗ್ಬಿಟ್ಟು ಯಾರಿಗಾದ್ರೂ ಚೇರ್ ಅಪ್ ಮಾಡಬೇಕು ಅಂದ್ರೂ ಗಣೇಶ ಬಂದ ಕಾಯಿ ಕಡ್ಬೋತಿಂದ ಗಣೇಶ ಬಪ್ಪ ಮೋರಿಯ, ಗಣೇಶ ಬಪ್ಪ ಅಂದರೆ ಅವ್ರು ಮೋರಿಯ ಅಂತಾರೆ. ಇವಾಗ ನಾನು ಬೇರೆ ಟೈಟಲ್ ಇಟ್ಟರೆ ಜನ ಅದನ್ನು ಹೇಗೆ ಕೂಗ್ತಾರೆ ಗೊತ್ತಿಲ್ಲ. ಅದೇ ನಾನು ಇಲ್ಲಿ ಪಾಸ್ ಅಂತ ಕೂಗಿದ್ರೆ ಎದುರುಗಡೆ ಅವರು ಟೈಮ್ ಪಾಸ್ ಅಂತ ಕೂಗ್ತಾರೆ. ಸೊ ಇದು 4ನೇ ಡೈಮೆನ್ಷನ್. ಕಮರ್ಷಿಯಲ್ ಆಗಿ ಈ ಹೆಸರು ಚೆನ್ನಾಗಿದೆ. 5ನೇ ಡೈಮೆನ್ಷನ್ ಬಂದ್ಬಿಟ್ಟು ದೇವ್ರ ಮುಂದೆ ಚೀಟಿ ಬರೆದಾಕಿದೆ, ಈ ಸಿನಿಮಾಗೆ ಏನಂತ ಟೈಟಲ್ ಇಡೋಣ ಅಂತ ಹೇಳಿ. ಅದು ದೇವ್ರನ್ನೇ ನಾನು ಮೋಸ ಮಾಡಿದೆ, ಯಾಕಂದರೆ ನನಗೆ ಟೈಟಲ್ ತುಂಬ ಇಷ್ಟ ಆಯಿತು. ಸೊ ದೇವ್ರ ಮುಂದೆ 5 ಟೈಟಲ್ನ ಹಿಂಗೆ ಇಟ್ಬಿಟ್ಟು ತೆಗೆದೆ, ಟೈಮ್ ಪಾಸ್ ಅಂತ ಬಂತು. ಆ್ಯಕ್ಚುಲಿ ನಾನು ಎಲ್ಲ ಪೇಪರಲ್ಲೂ ಟೈಮ್ ಪಾಸ್ ಅಂತಲೇ ಬರ್ತೀನಿ. ತುಂಬ ಒಳ್ಳೇದಾಗಲಿ. ಅಕ್ಟೋಬರ್ 17 ಸಿನಿಮಾ ರಿಲೀಸ್ ಆಗ್ತದೆ. ಹೌದು. ಅಭಿಮಾನಿಗಳಿಗೆ, ಜನರಲ್ ಆಗಿ ಸಿನಿಮಾ ಅಭಿಮಾನಿಗೆ ಏನು ಇಷ್ಟಪಡ್ತೀವಿ? ಕಂಟೆಂಟ್ ಸಿನಿಮಾನ ಗೆಲ್ಲಿಸಿ, ಕನ್ನಡ ಸಿನಿಮಾನ ಗೆಲ್ಲಿಸಿ, ಹೊಸಬ್ರು ಸಿನಿಮಾನ ಗೆಲ್ಲಿಸಿ, ಈ ಥರ ಎಲ್ಲ ನಾನು ಹೇಳಲ್ಲ ಸರ್. 7 ದಿನ ರಜಾ ಇದೆ, 17ರಿಂದ 26ರವರೆಗೂ. ಎಲ್ಲ ಸಿನಿಮಾನು ನೋಡಿ, ಇಷ್ಟ ಆಗೋ ಸಿನಿಮಾ ನೋಡಿ, ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪೋದಕ್ಕೆ ಏನೇನು ಮಾಡಬೇಕು ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾ ನೋಡಿ, ಟೀಸರ್ ನೋಡಿ, ಟ್ರೈಲರ್ ನೋಡಿ, ಹಾಡುಗಳು ಕೇಳಿ, ಪೋಸ್ಟರ್ ನೋಡಿ, ಇಷ್ಟ ಆದರೆ ಖಂಡಿತ ದಯವಿಟ್ಟು ಸಿನಿಮಾಗೆ ಬಂದು ಸಂಸಾರ ಸಮೇತ ಸಿನಿಮಾ ನೋಡಿ. ಫಸ್ಟು ನೀವು ಒಬ್ಬರು ಬಂದು ನೋಡಿ, ನಿಮ್ಗೆ ಇಷ್ಟ ಖಂಡಿತ ಆಗತ್ತೆ. ಆಮೇಲೆ ಸಂಸಾರ ಸಮೇತ ನೋಡಿ, ಆಮೇಲೆ ಫ್ರೆಂಡ್ಸ್ ಜೊತೆ ನೋಡಿ, ಬಂದು ಟೈಮ್ ಪಾಸ್ ಮಾಡಿ. ನೀವು ಕೊಡೋ ಕಾಸು, ದುಡ್ಡು ಹಾಕೋ ನಿರ್ಮಾಪಕ ಕಾಸು ಎಷ್ಟು ಇಂಪಾರ್ಟೆಂಟೋ ನನಗೆ ಪ್ರೇಕ್ಷಕನ ಕಾಸು ಅಷ್ಟೇ ಇಂಪಾರ್ಟೆಂಟು. ಆ ಕಾಸಿಗೆ ಅನ್ಯಾಯ ಆಗಲ್ಲ. ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳ ಹತ್ರ ನಾನು ಕೇಳ್ತಾ ಇರೋದಿಷ್ಟೇ, ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ. ಅಕ್ಟೋಬರ್ 17ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಟೈಮ್ ಪಾಸ್ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಕುಟುಂಬ ಸಮೇತ, ಸ್ನೇಹಿತರ ಸಮೇತ ಬಂದು ನಮ್ಮ ಟೈಮ್ ಪಾಸ್ ಸಿನಿಮಾನ ನೋಡಿ, ನೀವು ಟೈಮ್ ಪಾಸ್ ಮಾಡಿ, ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದ.